ಹಾಸನದಲ್ಲಿ ಸಮಾವೇಶ ಮಾಡಿ ಸಕ್ಸಸ್ ಆಗಿದ್ದಾರೆ ಸಿದ್ದರಾಮಯ್ಯ. ದಾವಣಗೆರೆಯ ಸಿದ್ದರಾಮೋತ್ಸವವನ್ನ ನೆನಪಿಸಿತು ನಿನ್ನೆ ನಡೆದಂತಹ ಜನಕಲ್ಯಾಣ ಸಮಾವೇಶ. ದಾವಣಗೆರೆಯ ಸಿದ್ದರಾಮೋತ್ಸವ ನೆನಪಿಸಿತು ಜನಕಲ್ಯಾಣ ಸಮಾವೇಶ. ಹಾಸನದಲ್ಲಿ ಸಮಾವೇಶವನ್ನ ಮಾಡಿ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಜನಮಾನಸದಲ್ಲಿ ಪ್ರಭಾವ ಕುಂದಿಲ್ಲ ಅಂತ ಸಿದ್ದರಾಮಯ್ಯ ತೋರಿಸಿದ್ರು. ನಿನ್ನೆ ದೇವೇಗೌಡರ ವಿರೋಧಿ ಸಂದೇಶವನ್ನ ರವಾನಿಸೋದ್ರಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದ್ರು. ಒಕ್ಕಲಿಗ ನಾಯಕರನ್ನ ದೇವೇಗೌಡರು ಬೆಳೆಸಿಲ್ಲ ಅಂತ ನೇರವಾಗಿ ಸಿಎಂ ಹೇಳಿದ್ರು. ಆಂತರಿಕ ಬಾಹ್ಯ ಶಕ್ತಿಗಳಿಗೆ ಸ್ವಾಭಿಮಾನಿ ಒಕ್ಕೂಟದ ಬೆಂಬಲ ಕೂಡ ಸಿಕ್ತು. ಜನಕಲ್ಯಾಣ ಸಮಾವೇಶದ ಮೂಲಕ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ರು. ಅದಾದ ನಂತರ ಒಗ್ಗಟ್ಟಿನ ಮಂತ್ರವನ್ನ ಲೀಡರ್ಸ್ ಸಾರಿದ್ದಾರೆ. ಸಾಯೋವರೆಗೂ ಸಿದ್ದರಾಮಯ್ಯ ಅವರ ಜೊತೆಗಿರ್ತೀನಿ ಅಂತ ಡಿಕೆ ಶಿವಕುಮಾರ್ ಕೂಡ ಭರವಸೆಯನ್ನ ನೀಡಿದ್ರು. ಈ ಮೂಲಕ ಸಿದ್ದರಾಮಯ್ಯ ಅವರ ಒಂದು ವಿಶ್ವಾಸವನ್ನ ಅಥವಾ ಬೆಂಬಲವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗ್ಯಾರಂಟಿ ಬಗೆಗೆ ಒಂದಷ್ಟು ಪರ ವಿರೋಧಗಳ ಚರ್ಚೆ ಆಗ್ತಾ ಇತ್ತು, ಅಪಪ್ರಚಾರ ಮಾಡ್ತಾ ಇದ್ರು ವಿರೋಧ ಪಕ್ಷಗಳು. ಅದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ನಿನ್ನೆ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ನಿನ್ನೆ ನಡೆದಂತಹ ಜನಕಲ್ಯಾಣ ಸಮಾವೇಶ ಅಥವಾ ಸ್ವಾಭಿಮಾನಿ ಸಮಾವೇಶ ಏನಿತ್ತು ಅದು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವವನ್ನ ನೆನಪಿಸ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಒಗ್ಗಟ್ಟಿನ ಮಂತ್ರವನ್ನ ಕಾಂಗ್ರೆಸ್ನ ನಾಯಕರು ಜಪಿಸಿದ್ದಾರೆ. ಏನೇ ವಿರೋಧ ಪಕ್ಷಗಳ ಆರೋಪವನ್ನ ಹೊರಿಸಿದ್ರು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ನಿನ್ನೆಯ ವೇದಿಕೆಯಲ್ಲಿ ಸಾರಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಇದು ಎಷ್ಟು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ? ಸಿಂಧೂರ, ಪ್ರಮುಖವಾಗಿ ಕಾಂಗ್ರೆಸ್ಗೆ ಪ್ಲಸ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರಿಗೆ ಈ ಒಂದು ಸಮಾವೇಶದಿಂದ ಬಹಳಷ್ಟು ಒಂದು ಬೂಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಮುಂದೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಾರೆ ಸಿಎಂ ಸ್ಥಾನದಿಂದ ಅನ್ನೊಂದು ವಿಚಾರಗಳು ಚರ್ಚೆ ಆಗ್ತಾ ಇರತಕ್ಕಂಥ ಬೆನ್ನಲ್ಲೇ ದಾವಣಗೆರೆಯಲ್ಲಿ ನಡೆದಂತ ಸಿದ್ದರಾಮೋತ್ಸವ ರೀತಿಯಲ್ಲೇ ಈಗ ಹಾಸನದಲ್ಲೂ ಕೂಡ ಜನಕಲ್ಯಾಣ ಸಮಾವೇಶ ನಡೀತು. ಅದು ಕೂಡ ಒಂದು ರೀತಿಯ ಹೈಂದರಿ ಸಮಾವೇಶದ ರೀತಿಯಲ್ಲೇ ನಡೆದಿದ್ದು. ಹಾಗಾಗಿ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಬಲ ಪ್ರದರ್ಶನ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾಸನ ಭಾಗದಲ್ಲಿ ಅಷ್ಟೊಂದು ಜನ ಸೇರೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರ ಒಂದು ಹೈಂದ ಜಪ ಏನಿದೆ ಮತ್ತೆ ಅವರ ಬೆಂಬಲಿಗರ ಒಂದು ಕಾರ್ಯತಂತ್ರಗಳೇನಿದೆ ಅದೆಲ್ಲವೂ ಕೂಡ ವರ್ಕೌಟ್ ಆಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಮತ್ತೆ ಕಾರ್ಯಕರ್ತರು ಬಂದು ಸಿದ್ದರಾಮಯ್ಯನವರಿಗೆ ಕೈ ಬಲಪಡಿಸತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಸಮಾವೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಸಿದ್ದರಾಮಯ್ಯನವರು ತಾವು ಮತ್ತಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ಜೊತೆಗೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರವಾಗಿ ಏನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರವಾದಂತಹ ಒಂದು ಸಂಚಲನವನ್ನು ಉಂಟು ಮಾಡಿದ್ರು. ಜೊತೆಗೆ ಕೆಲವು ಸಿಎಂ ರೇಸ್ ನಲ್ಲಿ ಇರ್ತಕ್ಕಂಥ ಆಕಾಂಕ್ಷಿಗಳ ಆಕ್ರೋಶಕ್ಕೂ ಕೂಡ ಅದು ಗುರಿಯಾಗಿತ್ತು. ಈ ಕಡೆ ಪರಮೇಶ್ವರ್ ಮಾತ್ರವಲ್ಲ, ಎಂಬಿ ಪಾಟೀಲ್ ಹಾಗೆ ಆರ್ ವಿ ದೇಶಪಾಂಡೆ ಸೇರಿದಂತೆ ಬಹಳಷ್ಟು ನಾಯಕರು ಈ ಪವರ್ ಶೇರಿಂಗ್ ವಿಚಾರವಾಗಿ ಈಗ ಚರ್ಚೆಗಳು ಶುರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಈ ಒಂದು ವಿಚಾರ ಪಕ್ಷದಲ್ಲಿ ಒಂದು ಆಂತರಿಕ ಭಿನ್ನಮತವನ್ನು ಸ್ಫೋಟ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಒಗ್ಗಟ್ಟಿನ ಒಂದು ಮತವನ್ನು ಕೂಡ ಜಪಿಸಬೇಕಾದಂತಹ ಒಂದು ಸಾಧ್ಯತೆ ಇತ್ತು. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ನಾನು ಸಾಯೋವರೆಗೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ತೀನಿ ಅನ್ನೊಂದು ಸ್ಟೇಟ್ಮೆಂಟ್ ಏನನ್ನು ಕೊಟ್ಟಿದ್ರು. ಆ ಮೂಲಕ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನ ಬಿಜೆಪಿ ನಾಯಕರಿಗೆ ರವಾನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಮುಂದೆ ಚಳಿಗಾಲದ ಒಂದು ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ವಿಪಕ್ಷಗಳು ಕೂಡ ಒಗ್ಗೂಡಿ ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸದನದ ಒಳಗೆ ಹೊರಗಡೆನೂ ಕೂಡ ಕೌಂಟರ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಆಡಳಿತ ಪಕ್ಷದ ನಾಯಕರು ಮಾಡಬೇಕಾಗುತ್ತೆ. ಆ ಒಂದು ಸಂದೇಶವನ್ನು ಕೂಡ ಈ ಒಂದು ಜನಕಲ್ಯಾಣ ಸಮಾವೇಶದ ಮೂಲಕ ರವಾನೆ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಾವು ನಿಂತಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.